ಹಲೋ ಗೈಸ್, ವೆಲ್ಕಮ್ ಟು ಟಿ.ಕೆ ವ್ಲಾಗ್ಸ್. ಇವತ್ತಿನ ಹೊಸ ಕಥೆಯ ಹೆಸರು ಟ್ಯಾಕ್ಸಿ. ನೈಟ್ ಡ್ರೈವಿಂಗ್ ಮಾಡೋದಕ್ಕೆ ಎಲ್ಲರಿಗೂ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಅದರಲ್ಲೂ ಈಗಿನ ಹುಡುಗರಿಗೆ ನೈಟ್ ಡ್ರೈವ್ ಹೋಗೋದಂದರೆ ಬಹಳ ಇಷ್ಟ. ನೈಟ್ ಡ್ರೈವ್ ಮಾಡುವಂಥ ರವಿ ಅನ್ನುವ ಹುಡುಗನ ಗೋಸ್ಟ್ ಎಕ್ಸ್ಪೀರಿಯನ್ಸೇ ಈ ಟ್ಯಾಕ್ಸಿ ಎನ್ನುವ ಕತೆ. ಕಸ್ಟಮರ್ನ ಟ್ಯಾಕ್ಸಿಯಲ್ಲಿ ಡ್ರಾಪ್ ಮಾಡಿ ನೈಟ್ ವಾಪಸ್ ರಿಟರ್ನ್ ಆಗಬೇಕಾದ್ರೆ ಘಾಟಿಯ ಮುಖಾಂತರವೇ ಬರಬೇಕಾಗಿತ್ತು. ಆ ಘಾಟಿಯ ಮುಖಾಂತರ ಬರುವ ದಾರಿಯಲ್ಲಿ ಅವನಿಗೆ ಹಸಿವಾದ ಕಾರಣ ಹೋಟೆಲಿಗೆ ಹೋಗಿ ಒಂದು ಊಟವನ್ನು ಆರ್ಡರ್ ಮಾಡಿ ಅದನ್ನು ಪಾರ್ಸಲ್ ತಗೊಂಡು ಇನ್ನೂ ಇದ್ದರೆ ಲೇಟ್ ಆಗ್ಬೋದು ಅಂತ ಹೇಳಿ ತನ್ನ ಟ್ಯಾಕ್ಸಿಯಲ್ಲಿ ಕೂತ್ಕೊಂಡು ತನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾನೆ. ಮುಂದೆ ಘಾಟಿ ಹತ್ರ ಬರಬೇಕಾದ್ರೆ ತನ್ನ ಕಿವಿ ಹತ್ತಿರ ಯಾರೋ ಪಿಸು ಪಿಸು ಅಂತ ಮಾತಾಡೋದು ಕೇಳಿಸುತ್ತೆ. ಅದು ಎಲ್ಲೋ ಗಾಳಿ ಇರ್ಬೋದು ಅಂತೇಳಿ ತನ್ನ ಜರ್ನಿಯನ್ನು ಮುಂದೆ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಘಾಟಿಯ ಮೊದಲನೇ ರೌಂಡ್ ಶುರು ಆಗುವಷ್ಟರಲ್ಲೇ ಅವನಿಗೆ ಒಂದು ಸಣ್ಣದ ಕತೆ ನೆನಪಾಗುತ್ತೆ. ಅದೇನಂತ ಹೇಳಿದರೆ, ತನ್ನ ಫ್ರೆಂಡ್ಸ್ ಆಲ್ರೆಡಿ ಹೇಳಿರ್ತಾರೆ, ಯಾವುದೇ ಕಾರಣಕ್ಕೂ ನೈಟ್ ಡ್ರೈವಲ್ಲಿ, ಅದರಲ್ಲೂ ಘಾಟಿಯಲ್ಲಿ ಯಾವುದೇ ಕಾರಣಕ್ಕೂ ನೀನು ಗಾಡಿಯನ್ನು ನಿಲ್ಲಿಸಬಾರ್ದು ಅಂತ ಹೇಳಿರ್ತಾರೆ. ಯಾಕೆ ಅಂತ ಹೇಳಿದರೆ, ಸುಮಾರು ಸಲ ಥರದ ಎಕ್ಸ್ಪೀರಿಯನ್ಸ್ ಅವರ ಫ್ರೆಂಡ್ಸ್ಗಳಿಗೆ ಆಗಿದ್ದ ಕಾರಣ ನೀನು ಹಾಗೆ ಮಾಡಲಿಕ್ಕೆ ಹೋಗಬೇಡ, ಗಾಡಿಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡ ಅಂತ ಹೇಳಿರ್ತಾರೆ. ತನ್ನ ಟ್ಯಾಕ್ಸಿ ಫ್ರೆಂಡ್ಸ್ಗಳಿಗೆ ಆದ ಎಕ್ಸ್ಪೀರಿಯನ್ಸ್ ಘಾಟಿಯ 3 ಮತ್ತು 4ನೇ ಸುತ್ತಿನಲ್ಲಿ ಆಗಿರುತ್ತೆ. ಈಗ ಅದು ಇವನ ಟರ್ನ್. ಯಾಕೆ ಅಂತ ಹೇಳಿದರೆ, 2ನೇ ಸುತ್ತು ಮುಗಿದು 3ನೇ ಸುತ್ತಿಗೆ ಅವನ ಕಾರ್ ಬರ್ತಾ ಇರುತ್ತೆ. ಹಾಗೋ ಹೀಗೋ ಧೈರ್ಯ ಮಾಡಿ 3ನೇ ಸುತ್ತನ್ನು ಕಳೆದು ಬಿಡ್ತಾನೆ. ಕತ್ತಲು ಬೇರೆ, ಏನೂ ಕಾಣಿಸಲ್ಲ. ಹೆಡ್ಲೈಟಿನ ಲೈಟ್ ಬಿಟ್ಟರೆ ಮತ್ತೆ ಯಾವ ಗಾಡಿಯೂ ಇಲ್ಲ, ಯಾವ ಬೆಳಕು ಇಲ್ಲ ಅಂತ ಅಂದ್ಕೊಂಡು ಮುಂದೆ ಹೋಗುವಷ್ಟರಲ್ಲಿ ಯಾರೋ ಅವನ ಗಾಡಿಯನ್ನು ನಿಲ್ಲಿಸುವ ಹಾಗೆ ಕೈ ತೋರಿಸ್ತಾರೆ. ಇವನಿಗೆ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಯಾವುದೇ ಕಾರಣಕ್ಕೂ ಗಾಡಿಯನ್ನಂತೂ ನಿಲ್ಲಿಸಲ್ಲ. ಇನ್ನೂ ರೈಸ್ ಮಾಡಿಕೊಂಡು ಸೀದಾ ಮುಂದೆ ಹೋಗ್ತಾನೆ. ಅಷ್ಟರಲ್ಲಿ ಅವನ ಗಾಡಿಯ ಮೇಲೆ ಯಾರೋ ಕೂತ್ಕೊಂಡ ಹಾಗೆ ಆಗುತ್ತೆ. ದೇವರೇ ನೀನೇ ಕಾಪಾಡು ಅಂತ ಹೇಳಿ ಗಾಡಿಯನ್ನು ಇನ್ನೂ ಸ್ಪೀಡಾಗಿ ಓಡಿಸ್ತಾನೆ. 3, 4, 5ನೇ ಸುತ್ತು ಮುಗಿಯುವಷ್ಟರಲ್ಲಿ ಅವನಿಗೆ ಸಾಕಾಗಿರುತ್ತೆ. ಅಷ್ಟರಲ್ಲೇ ಒಂದು ಲೇಡಿ ಒಂದು ಮಗುವನ್ನು ಹಿಡ್ಕೊಂಡು ರಸ್ತೆ ಬದಿಯಲ್ಲಿ ನಿಂತು ಕೈ ತೋರಿಸ್ತಾಳೆ. ಹುಡುಗಿಯ ಹತ್ತಿರ ಒಂದು ಮಗು ಇದ್ದ ಕಾರಣ ಈ ರಾತ್ರಿಯಲ್ಲಿ ಯಾರು ಇರ್ಬೋದು ಅಂತೇಳಿ ಗಾಡಿಯನ್ನು ನಿಲ್ಲಿಸೇ ಬಿಡ್ತಾನೆ, ಅದು ಘಾಟಿಯಲ್ಲೇ. ಆ ಲೇಡಿ ಇವನ ಹತ್ತಿರ ಬಂದು, ಇಲ್ಲೇ ಕೆಳಗೆ ಸ್ವಲ್ಪ ನನ್ನನ್ನು ಡ್ರಾಪ್ ಮಾಡ್ತೀರಾ, ನಮ್ಮ ಗಾಡಿ ಹಾಳಾಗಿದೆ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಗಾಡಿಯಲ್ಲಿ ಕೂರಿಸ್ಕೊಂಡು ಮುಂದಿನ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾನೆ. ವೇಗವಾಗಿ ಮುಂದೆ ಹೋಗ್ತಾ ಇದ್ದ ಅವನಿಗೆ ತನ್ನ ಹಿಂಬದಿ ಸೀಟಿನಲ್ಲಿ ಯಾರೋ ಮೆತ್ತಗೆ ಊಟ ಮಾಡುವ, ಅಂದರೆ ಮೂಳೆಯನ್ನು ಕಡಿದು ತಿನ್ನುವ ಹಾಗೆ ಶಬ್ದ ಕೇಳಿಸುತ್ತೆ. ಏನು ಅಂತ ನೋಡಲಿಕ್ಕೂ ಅವನಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಈಗಾಗಲೇ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಹೀಗೆ ಸುಮ್ಮನೆ ಇದ್ದರೆ ಆಗಲ್ಲ ಅಂತ ಹೇಳಿ ಆ ಹಿಂದೆ ಬದಿ ಇದ್ದ ಲೇಡಿ ಬಳಿ ಮಾತಾಡಲಿಕ್ಕೆ ಟ್ರೈ ಮಾಡ್ತಾನೆ. ಮೇಡಮ್, ನೀವು ಯಾಕೆ ಇಷ್ಟೊತ್ತಾದರೂ ಇಲ್ಲಿ ಏನು ಮಾಡ್ತಾ ಇದ್ರಿ, ಇನ್ನು ಎಲ್ಲಿಗೆ ಹೊರಟಿದ್ರಿ ಅಂತ ಕೇಳ್ತಾನೆ. ಅವನ ಯಾವ ಮಾತಿಗೂ ಆ ಲೇಡಿ ಉತ್ತರನೇ ಕೊಡೋದಿಲ್ಲ. ಈಗ ಇವನಿಗೆ ಇನ್ನೂ ಭಯ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಅರ್ಧ ಗಂಟೆಯಿಂದ ಇವನೇ ಮಾತಾಡ್ತಿದ್ರು, ಹಿಂಬದಿ ಇದ್ದವರು ಏನೂ ಮಾತಾಡ್ತಾ ಇಲ್ಲ. ಅಂದರೆ ಅವನ ಗಾಡಿಯಲ್ಲೂ ಲೈಟ್ ಇರಲಿಲ್ಲ, ಅಂದರೆ ಒಳಗಡೆಯಿಂದ. ಹಾಗಾಗಿ ಇನ್ನೂ ಅವನಿಗೆ ಭಯ ಜಾಸ್ತಿ ಆಯಿತು. ಇನ್ನೂ ವೇಗವಾಗಿ ಗಾಡಿಯನ್ನು ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿ ಘಾಟಿಯನ್ನು ಹಾಗೋ ಹೀಗೋ ಮಾಡಿ ಕಳೀತಾನೆ. ಘಾಟಿ ಮುಗಿಸಿ ಇನ್ನೂ ಹೊರಗೆ ಬರುವ ಸಮಯದಲ್ಲಿ ಅವನ ಗಾಡಿಗೆ ಯಾರೋ ಒಬ್ಬ ವಯಸ್ಸಾದ ವ್ಯಕ್ತಿ ಅಡ್ಡ ಕಟ್ತಾನೆ. ಇವನಿಗೆ ಏನು ಮಾಡೋದಂತ ಗೊತ್ತಾಗದೆ ಗಾಡಿ ಬ್ರೇಕ್ ಹಾಕಿಬಿಡ್ತಾನೆ. ಗಾಡಿ ಬ್ರೇಕ್ ಹಾಕಿದ ಕೂಡಲೇ ಆ ವಯಸ್ಸಾದ ವ್ಯಕ್ತಿ ಅವನ ಹತ್ತಿರ ಬಂದು, ಏನು ಹೆದರಬೇಡ, ಇನ್ನಿಂದ ನಿನಗೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಗಾಡಿಯನ್ನು ಜೋರಾಗಿ ಒಂದು ಸಲ ಬಡಿತಾನೆ. ಅವನು ಬಡಿದ ರಭಸಕ್ಕೆ ರವಿಗೆ ಒಂದು ಸಲ ಹೆದರಿಕೆ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಗಾಡಿ ಒಂದು ಸಲ ಅಲ್ಲಾಡಿ ನಿಂತು ಬಿಡುತ್ತೆ.
ಸರಿ ಆಯಿತು ಅಂತ ಹೇಳಿ ಧನ್ಯವಾದ ಅಂತ ಹೇಳಿ ಸೀದಾ ಘಾಟಿಯನ್ನು ಮುಗಿಸಿ ಮನೆ ಹತ್ತಿರಕ್ಕೆ ಹೋಗ್ತಾನೆ. ಮನೆ ಹತ್ತಿರಕ್ಕೆ ಹೋಗೋದಕ್ಕಿಂತ ಮುಂಚೆ ತಂದ ಊಟವನ್ನು ಮಾಡೋಣ ಅಂಥೇಳಿ ಹತ್ತಿರವಿದ್ದ ಡಾಬಾದ ಹತ್ತಿರ ಗಾಡಿ ನಿಲ್ಲಿಸಿ ಊಟದ ಪ್ಯಾಕೆಟನ್ನು ಓಪನ್ ಮಾಡಲಿಕ್ಕೆ ನೋಡ್ತಾನೆ. ಅಲ್ಲಿ ನೋಡಿದರೆ ಅವನಿಗೆ ಇನ್ನೊಂದು ಆಶ್ಚರ್ಯ ಕಾದಿತ್ತು. ಏನಂತ ಹೇಳಿದರೆ ತಂದ ಊಟದಲ್ಲಿ ಯಾವುದೂ ಬಾಕಿ ಉಳಿದಿರಲಿಲ್ಲ. ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಖಾಲಿ ಮೂಳೆ ಮಾತ್ರ ಉಳಿದಿತ್ತು. ಅಂದರೆ ಅವನು ತಂದದ್ದು ನಾನ್ ವೆಜ್ ಆಗಿದ್ದರಿಂದ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಊಟದ ತೊಟ್ಟೆ ಮಾತ್ರ ಅಲ್ಲೇ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಅವನಿಗೆ ಅವನ ಮನೆಯವರು ಸುಮಾರು ಸಲ ಹೇಳಿರ್ತಾರೆ, ನೈಟ್ ಹೊತ್ತಲ್ಲಿ ಡ್ರೈವಿಂಗ್ ಮಾಡಬೇಕಾದ್ರೆ ಊಟ ಮಾಡಿ ಗಾಡಿ ಹತ್ತು. ಅದನ್ನು ಬಿಟ್ಟು ನಾನ್ ವೆಜ್ ಆಗಲಿ ಫಿಶ್ ಆಗಲಿ ಯಾವುದೇ ಆಗಲಿ ಒಟ್ಟು ನಾನ್ ವೆಜ್ ಆಗಲಿ ಯಾವುದನ್ನು ನೀನು ಪಾರ್ಸಲ್ ತಗೊಂಡು ಗಾಡಿಯಲ್ಲಿ ಇಟ್ಟು ಈ ಥರ ಜಾಗಕ್ಕೆ ಹೋಗಬೇಡ, ಅದು ನೈಟ್ ಹೊತ್ತಲ್ಲಿ ಅಂತ ಹೇಳಿರ್ತಾರೆ. ಆ ಮಾತನ್ನು ಕೇಳದೆ ಅವನು ನಾನ್ ವೆಜ್ ಊಟವನ್ನು ಪಾರ್ಸಲ್ ಇಟ್ಕೊಂಡಿದ್ದ ಕಾರಣ ಆ ನಾನ್ ವೆಜ್ಜಿನ ವಾಸನೆಗೆ ಯಾವುದಾದರೂ ಬಂದರೂ ಬರಬಹುದು ಅಂತ ಹೇಳಿ ತುಂಬ ಸಲ ಬೈದಿರ್ತಾರೆ ಕೂಡ. ಅದನ್ನು ಯಾವುದನ್ನು ಅವನು ತಲೆಗೆ ಹಚ್ಕೊಂಡಿರಲಿಲ್ಲ. ಈಗ ಅವನಿಗೆ ಚಿಂತೆ ಕಾಡ್ತಿದ್ದಿದ್ದು ಏನಂದರೆ ಈ ಊಟವನ್ನು ಚೆಲ್ಲಾಪಿಲ್ಲಿ ಮಾಡಿದ್ಯಾರು, ಆ ಮಗು ಮತ್ತು ಅಮ್ಮ ಎಲ್ಲಿಗೆ ಹೋದರು ಅನ್ನೋದೇ ಅವನ ಪ್ರಶ್ನೆಯಾಗಿತ್ತು. ಈ ಸಮಯದಲ್ಲಿ ಅವನ ಸ್ನೇಹಿತ ಫೋನ್ ಮಾಡಿ ಎಲ್ಲಿದ್ದೀಯಾ, ಟ್ರಿಪ್ ಆಯ್ತಾ ಅಂತ ಕೇಳ್ತಾನೆ. ಆಗ ರವಿ ಅವನಿಗೆ ಆದ ಎಕ್ಸ್ಪೀರಿಯನ್ಸನ್ನು ರವಿಯ ಸ್ನೇಹಿತನ ಹತ್ರ ಹೇಳ್ತಾನೆ. ಸರಿ ಬಿಡು, ಹಾಗಾದರೆ ಇನ್ನೊಂದು ಸಲ ಈ ರೀತಿ ನಾನ್ ವೆಜ್ಜನ್ನು ತಗೊಂಡು ಗಾಡಿಯಲ್ಲಿ ಇಟ್ಕೊಂಡು ಈ ಕಡೆ ಎಲ್ಲ ಓಡಾಡಬೇಡ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾನೆ. ಸರಿ ಆಯಿತು ಅಂತ ಅಂದ್ಕೊಂಡು ಅವನ ಮನೆಗೆ ತನ್ನ ಗಾಡಿಯನ್ನು ತಗೊಂಡು ಹೋಗ್ತಾನೆ. ಮನೆಯಲ್ಲಿ ಯಾರೂ ಇದ್ದಿರೋದಿಲ್ಲ. ಹಾಗಾಗಿ ಸುಸ್ತಾಗಿದ್ದರಿಂದ ಮನೆಯಲ್ಲೇ ಇದ್ದ ಅನ್ನವನ್ನು ಊಟ ಮಾಡಿ ಹಾಗೆ ಮಲಗ್ತಾನೆ. ನಿದ್ರೆಗೆ ಜಾರಿದ ಮೇಲೆ ಮಧ್ಯರಾತ್ರಿ ಅಷ್ಟೊತ್ತಿಗೆ ಅವನ ಎದೆಯ ಮೇಲೆ ಯಾರೋ ಕೂತಾಗೆ ಆಗ್ತದೆ. ಯಾರು ಅಂತ ಕಣ್ಣು ಬಿಟ್ಟು ನೋಡಿದರೆ ಗಾಡಿಯಲ್ಲಿದ್ದ ಅದೇ ಹುಡುಗಿ ಮತ್ತು ಅವಳ ಮಗುವಾಗಿರುತ್ತೆ. ಎದೆ ಮೇಲೆ ಕೂತ್ಕೊಂಡು ಅವನ ಎದೆಯನ್ನು ಒತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಯ್ಯಯ್ಯೋ ಅಂತ ಹೇಳಿ ಕಿರ್ಚಲಿಕ್ಕೂ ಸಾಧ್ಯ ಇಲ್ಲ. ಕೈಕಾಲು ಅವನಿಗೆ ಆಡಲಿಕ್ಕೆ ಆಗ್ತಾಯಿಲ್ಲ. ಅಷ್ಟರಲ್ಲಿ ಅವನಿಗೆ ಆ ವಯಸ್ಸಾದವರು ಒಂದು ಕೈಯಲ್ಲಿ ಗಂಧವನ್ನು ಕೊಟ್ಟಿರ್ತಾರೆ. ಆ ಗಂಧವನ್ನು ಕೈ ಹತ್ತಿರನೇ ಹಿಡ್ಕೊಂಡಿದ್ದ ಕಾರಣ ಅದನ್ನು ಹಿಡ್ಕೊಂಡು ದೇವರೇ ಕಾಪಾಡಿ ಅಂತ ಕೇಳ್ಕೊಳ್ತಾನೆ. ಅಷ್ಟರಲ್ಲಿ ಆ ಹುಡುಗಿ ಮತ್ತು ಮಗು ಮಾಯ ಆಗಿಬಿಡ್ತಾರೆ. ಹಾಗೋ ಹೀಗೋ ಮಾಡಿ ಹೊರಳಾಡಿ ನಿದ್ದೆಯನ್ನು ಮಾಡ್ತಾನೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತಾನೆ. ಆದ ನಂತರ ಅವನ ಸ್ನೇಹಿತನನ್ನು ಭೇಟಿಯಾಗಿ ರಾತ್ರಿಯಾದ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ತಾನೆ. ಇಲ್ಲಿ ಅವನ ಸ್ನೇಹಿತನ ಹತ್ರ ಇನ್ನೊಂದು ವಿಷಯವನ್ನು ಹಂಚ್ಕೋತಾನೆ. ಅದು ಭಯದಿಂದ. ಏನಂತ ಹೇಳಿದರೆ ಆ ವಯಸ್ಸಾದ ವ್ಯಕ್ತಿಯನ್ನು ಅವನು ದೇವಸ್ಥಾನದಲ್ಲಿ ನೋಡಿರ್ತಾನೆ. ಸ್ನೇಹಿತ ಹೌದಾ, ಅದನ್ನೇಕೆ ಭಯ ಪಟ್ಕೊಂಡು ಹೇಳ್ತಾ ಇದೆಯಾ ಅಂತ ಹೇಳುವಾಗ ರವಿ ಹೇಳ್ತಾನೆ, ಅಯ್ಯಯ್ಯೋ ಅವನನ್ನು ಜೀವಂತವಾಗಿ ನೋಡಲಿಲ್ಲ, ಫೋಟೋದಲ್ಲಿ ನೋಡಿದೆ. ಅಂದರೆ ಅವರು ಸತ್ತು ಆಗಲೇ 6 ವರ್ಷ ಆಗಿದೆ. ಅವರು ಆ ದೇವಸ್ಥಾನದಲ್ಲಿ ಪೂಜಾರಿಯಾಗಿದ್ದರು ಅಂತ ಹೇಳ್ತಾನೆ. ಅವನಿಗೆ ಇನ್ನೂ ಆಶ್ಚರ್ಯ ಮತ್ತು ಭಯನೂ ಆಗುತ್ತೆ. ಸರಿ ಬಿಡು, ಹಾಗಾದರೆ ನಿನ್ನನ್ನು ಕಾಪಾಡಿದ್ದು ಅವರೇ ಆಗಿರಬಹುದು. ನಿನಗೆ ನಾನು ಮೊದಲೇ ಹೇಳಿದ್ದೆ, ಇಂಥ ಜಾಗದಲ್ಲಿ ನಿನ್ನ ಗಾಡಿಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂತ. ಅದು ಅಲ್ಲದೆ ನೀನು ನಾನ್ ವೆಜ್ ಬೇರೆ ತಗೊಂಡು ಹೋಗಿದ್ದೆ, ಹಾಗಾಗಿ ಈ ಥರ ಎಲ್ಲ ಆಗಿರ್ಬೋದು. ಪರವಾಗಿಲ್ಲ, ಇವತ್ತೇನೋ ಬಚಾವಾಗಿದೆಯಾ ಅಂತ ಹೇಳಿ ಅವನನ್ನು ಮನೆಗೆ ಕಳಿಸಿಬಿಡ್ತಾನೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಕತೆ ಎಂಡ್ ಆಗುತ್ತೆ. ಇದೇ ಥರದ ಎಕ್ಸ್ಪೀರಿಯನ್ಸ್ಗಳು ಸುಮಾರು ಜನಕ್ಕೆ ಸುಮಾರು ಸಲ ಟೈಮಲ್ಲಿ ಆಗಿರಬಹುದು. ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಎಲ್ಲರೂ ವ್ಯೂಸ್ ಅಂದರೆ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.